ಜಗತ್ತಿನ ಆರ್ಥಿಕತೆಯ ರಕ್ತನಾಳವೇ ಕಚ್ಚಾ ತೈಲ. ಒಂದು ಸಣ್ಣ ಏರಿಳಿತ ಇಡೀ ಪ್ರಪಂಚದ ಬೆಲೆ ಏರಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಇತ್ತೀಚೆಗೆ ಮಧ್ಯಪ್ರಾಚ್ಯದ ಶಾಂತಿಯ ಮಂತ್ರದ ನಡುವೆ ಸೌದಿ ಅರೇಬಿಯಾ ಇಡೀ ಜಾಗತಿಕ ಮಾರುಕಟ್ಟೆಯನ್ನೇ ಬೆಚ್ಚಿ ಬೀಳಿಸುವಂತ ಒಂದು ನಿರ್ಧಾರ ಕೈಗೊಂಡಿದೆ. ಕಳೆದ 20 ವರ್ಷಗಳಲ್ಲಿ ಎಂದೂ ಕಾಣದಷ್ಟು ದೊಡ್ಡ ಮಟ್ಟದ ಬೆಲೆ ಕಡಿತವನ್ನ ಸೌದಿ ಅರೇಬಿಯಾ ಘೋಷಿಸಿದೆ. ಆಗಸ್ಟ್ನಿಂದ ಏಷ್ಯಾದ ಮಾರುಕಟ್ಟೆಗೆ ಪ್ರತಿ ಬ್ಯಾರೆಲ್ ತೈಲಕ್ಕೆ ಬರೋಬ್ಬರಿ $11 ಕಡಿತ. ಇದು ಕೇವಲ ವ್ಯಾಪಾರವಲ್ಲ, ಇದು ಒಂದು ಗೇಮ್ ಚೇಂಜರ್. ಇದರ ಹಿಂದಿನ ಮರ್ಮವೇನು? ಭಾರತಕ್ಕೆ ಇದರಿಂದ ಲಾಭವೇ ಅಥವಾ ನಷ್ಟವೇ? ಇಂದಿನ ವಿಡಿಯೋದಲ್ಲಿ ನಾವು ಇದರ ಆಳವಾದ ವಿಶ್ಲೇಷಣೆ ಮಾಡೋಣ. ವಿಷಯ ಸ್ಪಷ್ಟವಾಗಿದೆ. ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ದೈತ್ಯ ಸಂಸ್ಥೆ ಸೌದಿ ಅರಾಮ್ಯೋ ಏಷ್ಯಾದ ಖರೀದಿದಾರರಿಗೆ ತನ್ನ ಪ್ರಮುಖ ಅರಬ್ ಲೈಟ್ ಕಚ್ಚಾ ತೈಲದ ಬೆಲೆಯನ್ನ ಬ್ಯಾರಲ್ಗೆ $11ನಷ್ಟು ತಗ್ಗಿಸಿದೆ. ಅಂದ್ರೆ ಈಗ ಸೌದಿ ತೈಲ ಪ್ರಾದೇಶಿಕ ಮಾನದಂಡಕ್ಕಿಂತ $1.50 ಅಗ್ಗವಾಗಿದೆ. ಯಾಕೆ ಈ ನಿರ್ಧಾರ? 2 ಪ್ರಮುಖ ಕಾರಣಗಳು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಇಳಿಕೆ. ಇಸ್ರೇಲ್ ಇರಾನ್ ಸಂಘರ್ಷ ತಣ್ಣಗಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸರಕು ಸಾಗಾಟ ಪುನಃ ಆರಂಭವಾಗಿದೆ. ಇದರಿಂದ ಪೂರೈಕೆಯ ಮೇಲಿದ್ದ ಆತಂಕ ದೂರವಾಗಿದೆ. ಜಾಗತಿಕವಾಗಿ ತೈಲದ ಬೇಡಿಕೆ ನಿಧಾನವಾಗುತ್ತಿದೆ. ಇಂತಹ ಸಮಯದಲ್ಲಿ ಮಾರುಕಟ್ಟೆಯ ಪಾಲನ್ನು ಉಳಿಸಿಕೊಳ್ಳಲು ಸೌದಿ ಅರೇಬಿಯಾ ಈ ಬೆಲೆ ಸಮರವನ್ನು ಆರಂಭಿಸಿದೆ. ಒಂದು ಸಮಯದಲ್ಲಿ ಪರ್ಷಿಯನ್ ಕೊಲ್ಲಿಯ ಹಾದಿ ಮುಚ್ಚಿದಾಗ ಜಗತ್ತು ಬೆಲೆ ಏರಿಕೆಯ ಭೀತಿಯಲ್ಲಿತ್ತು. ತೈಲ ಬೆಲೆ ಬ್ಯಾರೆಲ್ಗೆ ಗಗನಕ್ಕೇರಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸಂಘರ್ಷದ ವೇಳೆ ಕೆಂಪು ಸಮುದ್ರದ ಮೂಲಕ ಸುತ್ತಿ ಸಾಗುತ್ತಿದ್ದ ಟ್ಯಾಂಕರ್ಗಳು ಈಗ ಮತ್ತೆ ತಮ್ಮ ಹಳೆಯ ಹಾದಿಯಾದ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬರಲಾರಂಭಿಸಿವೆ. ಅಲ್ಲದೆ ಒಪಿಇಸಿ ಪ್ಲಸ್ ಮೈತ್ರಿಕೂಟ ಆಗಸ್ಟ್ ತಿಂಗಳ ಉತ್ಪಾದನಾ ಕೋಟಾವನ್ನು ಹೆಚ್ಚಿಸಲು ಒಪ್ಪಿಕೊಂಡಿದೆ. ಸೌದಿ ಅರೇಬಿಯಾ, ಇರಾಕ್ ಮತ್ತು ಕುವೈತ್ನಂಥ ದೇಶಗಳು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸುತ್ತಿವೆ. ಅಂದರೆ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಹರಿವು ಹೆಚ್ಚಾಗಲಿದೆ. ಸರಬರಾಜು ಹೆಚ್ಚಾದಾಗ ಬೆಲೆ ಇಳಿಯುವುದು ಅರ್ಥಶಾಸ್ತ್ರದ ನಿಯಮ. ಇದು ಏಷ್ಯಾದ ಸಂಸ್ಕರಣಾಗಾರಗಳಿಗೆ ಭರ್ಜರಿ ಅವಕಾಶ. ಭಾರತದ ಪಾಲಿಗೆ ಇದು ಅತ್ಯಂತ ಮಹತ್ವದ ಸುದ್ದಿ. ಸೌದಿ ಅರೇಬಿಯಾ ಭಾರತದ ಪ್ರಮುಖ ತೈಲ ಪೂರೈಕೆದಾರ. ನಮ್ಮ ಒಟ್ಟು ಆಮದಿನಲ್ಲಿ ಸುಮಾರು 10-15% ಸೌದಿಯಿಂದಲೇ ಬರುತ್ತದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಜೂನ್ ತಿಂಗಳಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ತೈಲ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ. ಇತ್ತ ಸೌದಿ ಅರೇಬಿಯಾ ಬೆಲೆ ತಗ್ಗಿಸುತ್ತಿದೆ. ಇದು ಭಾರತಕ್ಕೆ ಬೆಲೆ ಮಾತುಕತೆ ನಡೆಸುವಾಗ ಹೆಚ್ಚಿನ ಶಕ್ತಿಯನ್ನ ನೀಡುತ್ತದೆ. ಅಂದಹಾಗೆ ಇರಾನ್ ಮೇಲಿನ ನಿರ್ಬಂಧಗಳು ಸಡಿಲಗೊಂಡಿದ್ದರೂ ಭಾರತ ತಕ್ಷಣವೇ ಇರಾನ್ ಕಡೆಗೆ ವಾಲುವುದಿಲ್ಲ. ಭಾರತಕ್ಕೆ ಈಗ ಸೌದಿ ಅರೇಬಿಯಾ ನೀಡುತ್ತಿರುವ ಈ ರಿಯಾಯಿತಿ ಆಮದು ಬಿಲ್ ತಗ್ಗಿಸಲು ಸಹಕಾರಿಯಾಗಲಿದೆ. ಇದು ಹಣದುಬ್ಬರ ನಿಯಂತ್ರಣಕ್ಕೂ ಪೂರಕವಾಗಬಹುದು. ಎಲ್ಲವೂ ಮೇಲ್ನೋಟಕ್ಕೆ ಚೆನ್ನಾಗಿ ಕಂಡರೂ ಇಲ್ಲಿ ಸವಾಲುಗಳೂ ಇವೆ. ತೈಲ ಮಾರುಕಟ್ಟೆ ಅತ್ಯಂತ ಸೂಕ್ಷ್ಮವಾದದ್ದು. ಒಂದು ಕಡೆ ರಫ್ತು ಸುಗಮವಾಗುತ್ತಿದೆ, ಇನ್ನೊಂದು ಕಡೆ ಏಷ್ಯಾದಲ್ಲಿ ಬೇಡಿಕೆ ಕಡಿಮೆಯಾಗುವ ಮುನ್ಸೂಚನೆ ಇದೆ. ಸೌದಿ ಅರೇಬಿಯಾದ ಈ ನಡೆ ಇತರ ಉತ್ಪಾದಕ ದೇಶಗಳಾದ ರಷ್ಯಾ ಮತ್ತು ಅಮೆರಿಕದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕು. ಮಾರುಕಟ್ಟೆಯಲ್ಲಿ ಸ್ಪರ್ಧೆ ತೀವ್ರವಾಗುವುದಂತೂ ಖಚಿತ. ಒಟ್ಟಾರೆಯಾಗಿ ಹೇಳುವುದಾದರೆ ಸೌದಿ ಅರೇಬಿಯಾದ ಈ ನಿರ್ಧಾರ ಜಾಗತಿಕ ತೈಲ ಮಾರುಕಟ್ಟೆಯ ಚಿತ್ರಣವನ್ನೇ ಬದಲಿಸಿದೆ. ಶಾಂತಿ ಮತ್ತು ಪೂರೈಕೆ ಹೆಚ್ಚಳದ ಕಾರಣದಿಂದ ಸಿಕ್ಕಿರುವ ಈ ಅವಕಾಶ ಭಾರತದಂಥ ದೇಶಗಳಿಗೆ ಇಂಧನ ಆರ್ಥಿಕತೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡಬಹುದು. ಸೌದಿಯ ಈ ರಿಯಾಯಿತಿ ಭಾರತದ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತದೆಯೇ, ಅಥವಾ ಇದು ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರ ಲಾಭವಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.